ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಕರ್ನಾಟಕ ಜಿಯೋಗ್ರಫಿ. ಕರ್ನಾಟಕ ಭೂಗೋಳದಲ್ಲಿ ಬರ್ತಕ್ಕಂಥ ಟಾಪ್ 50 ಕ್ವಶನ್ಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಪಾರ್ಟ್ 1 ಹಾಗೂ ಪಾರ್ಟ್ 2 ಕ್ಲಾಸ್ನಲ್ಲಿ ಸುದೀರ್ಘವಾಗಿ 20 ಪ್ರಶ್ನೆಗಳಿಗೆ ನಾವು ಆನ್ಸರ್ ಅನ್ನ ಕೊಂಡ್ಕೊಂಡಿದ್ವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿಯಾಗಿ ಕ್ವಶನ್ ಅನ್ನ ಕೇಳಿದ್ರು, ನೆಕ್ಸ್ಟ್ ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿ ನಾವು ಪ್ಲಾನ್ ಅನ್ನ ಮಾಡ್ಕೋಬೇಕು, ಯಾವ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಮ್ಸ್ ಅನ್ನ ಎದುರಿಸಬೇಕು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಬಂದಿದ್ವಿ. ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಉಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಇನ್ನು ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ, ಇನ್ಸ್ಟಾವನ್ನು ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಸೊ ನ್ಯೂ ನೋಟಿಫಿಕೇಶನ್ ಆಗಿದೆ. ಏನಪ್ಪ ಅಂದರೆ ಸಿವಿಲ್ ಪೊಲೀಸ್ ರಿಕ್ರೂಟ್ಮೆಂಟ್ ಒಟ್ಟಾರೆಯಾಗಿ 3,395ಕ್ಕೂ ಹೆಚ್ಚು ನಾನ್ ಎಚ್ ಕೆ ಪೋಸ್ಟ್ ನಿಮ್ಮ ಮುಂದೆ ಈಗಾಗಲೇ ಬಂದಿರತಕ್ಕಂಥದ್ದು. ಸೊ ಎಷ್ಟು ಅಂದರೆ 3,395 ನಾನ್ ಎಚ್ ಕೆ ಪೋಸ್ಟ್ಗಳು ನಿಮ್ಮ ಮುಂದೆ. ಸೊ ವಿದ್ಯಾರ್ಥಿಗಳಿಗೆ ಖುಷಿಯಾಗಿರ್ತಕ್ಕಂಥ ವಿಚಾರ, ನ್ಯೂ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಸಿವಿಲ್ ಪೊಲೀಸ್, ಅದರಲ್ಲೂ ಸಿವಿಲ್ ಪೊಲೀಸ್ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಇಷ್ಟು ದಿನ ನೋಟಿಫಿಕೇಶನ್ ಆಗಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ರಿ, ಈಗ ನೋಟಿಫಿಕೇಶನ್ ಆಗಿದೆ. ಸೊ ಸಾಕಷ್ಟು ಪ್ರಯತ್ನ ನಿಮ್ಮದಾಗಿರಬೇಕಾಗುತ್ತೆ ಈ ಒಂದು ಜಾಬ್ ನಿಮಗೆ ಸಿಗಬೇಕಂದ್ರೆ. 3,395 ಹುದ್ದೆಗಳಲ್ಲಿ ನಿಮಗೆ ಒಂದು ಪೋಸ್ಟ್ ಸಿಗಬೇಕಂದ್ರೆ ಎಷ್ಟೊಂದು ಎಫರ್ಟ್ ಹಾಕಬೇಕಾಗುತ್ತೆ ನೋಡಿ. ನಮ್ಮ ಒಂದು ಆರ್ಟ್ಸ್ ಸ್ಟೂಡೆಂಟ್ ಆಗಿರ್ಬೋದು, ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಸೊ ಆರ್ಟ್ಸ್ ಸ್ಟೂಡೆಂಟ್ಸ್ಗೂ ಸೈನ್ಸ್ ಸ್ಟೂಡೆಂಟ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ಒಂದು ಎಕ್ಸಾಂಪಲನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಎಕ್ಸಾಂಪಲ್ ಅಂದರೆ, ಸೊ ನಾವು ಕೂಡ ಫಿಸಿಕಲಿಗೆ ಹೋದಾಗ ಅಲ್ಲಿ ಇಂಜಿನಿಯರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಅಂದರೆ ಸೈನ್ಸ್ ಸ್ಟೂಡೆಂಟ್ ಬಂದಿದ್ರು, ಮತ್ತು ಆ ಸ್ಟೂಡೆಂಟ್ಲಿದ್ದ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಯಾವ ರೀತಿಯಾಗಿ ಓದ್ತಾನೆ, ಸೈನ್ಸ್ ಸ್ಟೂಡೆಂಟಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಯಾವ ರೀತಿಯಾಗಿ ಓದ್ತಾನೆ ಎಕ್ಸಾಮ್ಸ್ಗೆ ಅಂದರೆ. ಸೊ ಸೈನ್ಸ್ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ, ಏನೋ ಒಂದು ಟಾಪಿಕ್ ಇದೆ ಅಂದರೆ ಅಶೋಕನ ಒಂದು ಟಾಪಿಕ್ ಇದೆ ಅಂದರೆ ಅಶೋಕನ ಬಗ್ಗೆ ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿ ಕೇಳ್ತಾನೆ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಮಾತ್ರ ಸೈನ್ಸ್ ಸ್ಟೂಡೆಂಟ್ ಓದ್ತಕ್ಕಂಥದ್ದು. ಆ ಸ್ಟೂಡೆಂಟ್ ಏನು ಮಾಡ್ತಾನೆ, ಅಶೋಕ ಯಾವ ರೀತಿಯಾಗಿ ಹುಟ್ಟಿದ, ಯಾವ ರೀತಿಯಾಗಿ ಬೆಳೆದ, ಉಂಡನೋ ಇಲ್ಲೋ, ತಿಂದನೋ ಇಲ್ಲವೋ, ಆರೋಗ್ಯವಾಗಿ ಇದ್ದಾನೋ ಇಲ್ಲೋ. ಸೊ ಇತಿಹಾಸವನ್ನು ಅಷ್ಟೊಂದು ಡೆಪ್ತಾಗಿ ಓದುವ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಮ್ಸ್ಗೆ ಏನು ಇಂಪಾರ್ಟೆಂಟ್, ಅಶೋಕನ ಬಗ್ಗೆ, ಅಶೋಕನ ಒಂದು ಶಾಸನಗಳ ಬಗ್ಗೆ ಅಷ್ಟೇ ಓದಬೇಕು. ಈ ರೀತಿಯಾಗಿ ಆರ್ಟ್ಸ್ ಸ್ಟೂಡೆಂಟ್ಸ್ಗೂ ಮತ್ತು ಸೈನ್ಸ್ ಸ್ಟೂಡೆಂಟ್ಸ್ಗೂ ವ್ಯತ್ಯಾಸ ಇರ್ತಕ್ಕಂಥದ್ದು. ಇಬ್ಬರು ಕೂಡ ಓದ್ತಾರೆ, ಇಬ್ಬರು ಕೂಡ ಶಾಣ ವಿದ್ಯಾರ್ಥಿಗಳೇ. ಬಟ್ ಎಕ್ಸಾಮ್ಸ್ಗೆ ಏನನ್ನ ಓದಬೇಕು, ಏನನ್ನ ಓದಬಾರ್ದು ಅನ್ನೋದು ನಿಮಗೆ ತಲೆಯಲ್ಲಿ ಇರಬೇಕಾಗುತ್ತೆ. ಅಷ್ಟೇ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಹಾಗಾದರೆ ಈಗಾಗಲೇ ಪಾರ್ಟ್ 2 ಕ್ಲಾಸ್ನಲ್ಲಿ ನಾವು ಕರ್ನಾಟಕದ ಅತಿ ಉದ್ದದ ಕರಾವಳಿ ಎಷ್ಟು ಕಿಲೋಮೀಟರ್ ಇರುತ್ತೆ, ಹಾಗೆ ಕರ್ನಾಟಕದ ಪೂರ್ವದಿಂದ ಪಶ್ಚಿಮದವರೆಗೆ ಎಷ್ಟು ಅಗಲ ಇತ್ತು, ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟು, ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಯಾವುದು, ಕರ್ನಾಟಕದ ಯಾವ ಜಿಲ್ಲೆಯನ್ನು ನಾವು ಕಾಫಿಯ ತೊಟ್ಟಿಲು ಅಂತ ಕರಿತಾ ಹೋದ್ವಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಯಾವ ಜಿಲ್ಲೆಯಲ್ಲಿ ಇದೆ ಅಂತಕ್ಕಂಥದ್ದು, ಕೆಂಪು ಮಣ್ಣಿನ ವಿಶೇಷತೆ, ನದಿಯ ಪ್ರಮುಖ ಉಪನದಿಗಳನ್ನು ನಾವು ನೋಡ್ತಾ ಹೋದ್ವಿ, ಕೃಷ್ಣಾ ನದಿ ಹಾಗೂ ಕಾವೇರಿ ನದಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಹಾಗೆ ಕರ್ನಾಟಕದ ಅತಿ ಎತ್ತರ ಜಲಪಾತ ಯಾವುದು, ಜೋಗ ಜಲಪಾತನೋ ಅಥವಾ ಕುಂಚಿಕಲ್ ಜಲಪಾತನೋ, ಕ್ವಶನ್ನ ಯಾವ ರೀತಿಯಾಗಿ ಕೊಟ್ಟರೆ ಯಾವುದಕ್ಕೆ ಆನ್ಸರ್ ಹಾಕಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋದ್ವಿ. ಹಾಗಾದರೆ ಬನ್ನಿ ಉಳಿದ ಪ್ರಶ್ನೆಗಳಿಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಕರ್ನಾಟಕದ ಯಾವ ಭಾಗವನ್ನು ನಾವು ಮಲೆನಾಡು ಅಂತ ಕರಿತಾ ಹೋಗ್ತೀವಿ? ಆಪ್ಷನ್ ಎ ಕರಾವಳಿ ಪ್ರದೇಶ, ಆಪ್ಷನ್ ಬಿ ಪಶ್ಚಿಮ ಘಟ್ಟ ಪ್ರದೇಶ, ಆಪ್ಷನ್ ಸಿ ಉತ್ತರ ಕರ್ನಾಟಕ, ಆಪ್ಷನ್ ಡಿ ಬಯಲು ಸೀಮೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಪಶ್ಚಿಮ ಘಟ್ಟ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ರಿ. ಪಶ್ಚಿಮ ಘಟ್ಟವನ್ನು ಇನ್ನೊಂದು ಹೆಸರಿನಿಂದ ಕೂಡ ಕರಿತಾ ಹೋಗ್ತೀವಿ. ಯಾವ ಒಂದು ಹೆಸರು ಅಂದರೆ ಸಹ್ಯಾದ್ರಿ ಅಂತ ಕೂಡ ಕರಿತಾ ಹೋಗ್ತೀವಿ ಪಶ್ಚಿಮ ಘಟ್ಟಗಳನ್ನು. ಹಾಗಾದರೆ ಪಶ್ಚಿಮ ಘಟ್ಟಗಳು ಸುಮಾರು ಎಷ್ಟು ಕಿಲೋಮೀಟರ್ ವಿಸ್ತಾರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಅಂದರೆ 350 ಕಿಲೋಮೀಟರ್. ಕರಾವಳಿ 320 ಕಿಲೋಮೀಟರ್ ತನ್ನ ವಿಸ್ತೀರ್ಣವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಘಟಪ್ರಭಾ ನದಿ ಯಾವ ನದಿಯ ಉಪನದಿಯಿಂದ ಬಂದಿರತಕ್ಕಂಥದ್ದು? ನೋಡಿ, ಘಟಪ್ರಭಾ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅನ್ಕೋತೀನಿ. ಆಪ್ಷನ್ ಸಿ ಕೃಷ್ಣಾ ನದಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಕ್ವಶನ್ಗಳು ಈಸಿ ಆಗಿರ್ಬೋದು, ಬಟ್ ಈಸಿ ಆಗಿರ್ತಕ್ಕಂಥದ್ದನ್ನೇ ನಾವು ತಪ್ಪು ಮಾಡಬಾರ್ದು. ಇವುಗಳೇ ನಮಗೆ ಇಂಪಾರ್ಟೆಂಟ್. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ.
ಪೊಲೀಸ್ ಎಕ್ಸಾಮ್ಸ್ಗೆ ಆಗಿರ್ಬೋದು, PSI ಆಗಿರ್ಬೋದು, PC, FDA, SDA ಹಾಗೆ KS ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗೂ ಕೂಡ ನೆಗೆಟಿವ್ ಇರ್ತಕ್ಕಂಥದ್ದು. ಸೊ ಯಾವುದು ನಮಗೆ ಈಸಿ ಅನಿಸುತ್ತೋ ಅಲ್ಲಿ ಏನಾದರೂ ನಾವು ತಪ್ಪಾಗಿ ಟಿಕ್ ಹಾಕಿದರೆ ಅವು ನೆಗೆಟಿವ್ ಆಗಿ ಮಾರ್ಕ್ಸ್ ಕನ್ವರ್ಟ್ ಆಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಮ್ಸ್ ಕೂಡ ಎಲ್ಲರೂ ಬರೀತಾರೆ, ಎಲ್ಲರೂ ಕೂಡ ಶಾಣಾಗಿರ್ತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ ಅಂದರೆ ಸುಲಭವಾಗಿ ಇರ್ತಕ್ಕಂಥದ್ದನ್ನೇ ಯಾರು ತಪ್ಪು ಮಾಡೋದಿಲ್ಲ ಅವರು ಸೆಲೆಕ್ಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಅತಿ ಕಡಿಮೆ ಮಳೆ ಪಡೆಯುವ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೀದರ್, ಆಪ್ಷನ್ ಬಿ ಕಲಬುರಗಿ, ಆಪ್ಷನ್ ಸಿ ರಾಯಚೂರು, ಆಪ್ಷನ್ ಡಿ ಯಾದಗಿರಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ರಾಯಚೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅತಿ ಕಡಿಮೆ ಮಳೆ ಪಡೆಯುವ ಜಿಲ್ಲೆ ಯಾವುದು ಅಂತ ಕೇಳಿದರೆ, ಪ್ರದೇಶವನ್ನು ಕೇಳಿದರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಂತಕ್ಕಂಥದ್ದು ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಆಗಿರ್ತಕ್ಕಂಥದ್ದು. ಅತಿ ಹೆಚ್ಚು ಉಷ್ಣಾಂಶವನ್ನು ಪಡಿತಕ್ಕಂಥ ಡಿಸ್ಟಿಕ್ ಯಾವುದು ಅಂದರೆ ಅದೇ ರಾಯಚೂರು. ಗರಿಷ್ಠ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ರಾಯಚೂರಿನಲ್ಲಿ ಪಡಿತಕ್ಕಂಥದ್ದು. ರಾಯಚೂರಿನ ಜನರು ಕಪ್ಪು ಬಣ್ಣದ ಜನರನ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಯಾಕೆ ಅಂದರೆ ಅಲ್ಲಿಯ ಕ್ಲೈಮೇಟ್ ಬಿಸಿಲು ಇರ್ತಕ್ಕಂಥದ್ದು. 24ನೇ ಕ್ವಶನ್, ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕ್ವಶನನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬನ್ನೇರುಘಟ್ಟ, ಆಪ್ಷನ್ ಬಿ ಕುದುರೆಮುಖ, ಆಪ್ಷನ್ ಸಿ ಬಂಡೀಪುರ, ಆಪ್ಷನ್ ಡಿ ನಾಗರಹೊಳೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬಂಡೀಪುರ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ? ಸೊ ಚಾಮರಾಜನಗರ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಸೊ ಬಂಡಿಯ ಮೇಲೆ ರಾಜ, ಈ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ರಿ. ರಾಜ ಅಂತಕ್ಕಂಥದ್ದು ಇದೆ ತಾನೇ ಇಲ್ಲಿ ಡಿಸ್ಟಿಕ್ನ ಹೆಸರಿನಲ್ಲಿ. ಬಂಡಿಯ ಮೇಲೆ ರಾಜ ಅಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬರ್ತಕ್ಕಂಥದ್ದು ಚಾಮರಾಜನಗರದಲ್ಲಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕುದುರೆಮುಖ ಶಿಖರ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ, ಚಿಕ್ಕಮಗಳೂರು ಅಂತಕ್ಕಂಥದ್ದು. ಕುದುರೆಮುಖ ನೋಡಿ, ಬಾಬಾ ಬುಡಂಗಿರಿ ಅಂತಕ್ಕಂಥ ಒಂದು ಬೆಟ್ಟ ಕುದುರೆಮುಖ ಆಗಿರ್ಬೋದು. ಹಾಗೆಯೇ ಮುಳ್ಳಯ್ಯನಗಿರಿ ಗಿರಿಬೆಟ್ಟ, ಈ ಎಲ್ಲ ಬೆಟ್ಟಗಳು ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಕಂಡುಬರ್ತವೆ. ಪುಷ್ಪಗಿರಿ ಇನ್ನೊಂದು ಹೇಳ್ತಾ ಹೋಗಿದ್ದೆ ಇಂದಿನ ಕ್ಲಾಸ್ನಲ್ಲಿ. ಪುಷ್ಪಗಿರಿ ಈ ಒಂದು ಬೆಟ್ಟಕ್ಕೆ ಕುಮಾರ ಪರ್ವತ ಅಂತ ಕೂಡ ಕರಿತಾ ಹೋಗ್ತಾರೆ. ಇದು ಕೊಡಗು ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟ ಆಗಿರ್ತಕ್ಕಂಥದ್ದು. ಹಾಗೆ ನಂದಿ ಬೆಟ್ಟ ಇದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು ನಂದಿ ಬೆಟ್ಟ. ಹಾಗೆ ನೋಡಿ, ಕೊಡಗು ಡಿಸ್ಟಿಕ್ಕನ್ನು ನಾವು ಏನಂತ ಕರಿತೀವಿ? ಕಿತ್ತಳೆ ನಾಡು ಅಂತ ಕರಿತಾ ಹೋಗ್ತೀವಿ ಕೊಡಗು ಡಿಸ್ಟಿಕ್ಕನ್ನು. ಹಾಗೆಯೇ ಶಿವಮೊಗ್ಗ ಡಿಸ್ಟಿಕ್, ಮಲೆನಾಡು ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಶಿವಮೊಗ್ಗ. ಹಾಸನ ಡಿಸ್ಟಿಕ್ ಕೂಡ ವಿಶೇಷತೆ ಏನಪ್ಪ ಅಂದರೆ ಬಿಸಿಲೇ ಕಾಡುಗಳು ಕಂಡು ಬರ್ತಕ್ಕಂಥದ್ದು ಹಾಸನದಲ್ಲಿ ಅಂತಕ್ಕಂಥದ್ದು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದ ಯಾವ ಜಿಲ್ಲೆಯನ್ನು ನಾವು ಸಕ್ಕರೆ ನಾಡು ಅಂತ ಕರಿತಾ ಹೋಗ್ತೀವಿ? ಸಕ್ಕರೆಯ ನಾಡು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯನ್ನು ನಾವು ಸಕ್ಕರೆ ನಾಡು ಅಂತ ಕರಿತಾ ಹೋಗ್ತೀವಿ. ಸಕ್ಕರೆಯ ಬಟ್ಟಲು ಅಂತ ನಾವು ಯಾವ ಡಿಸ್ಟಿಕ್ಕನ್ನು ಕರಿತಾ ಹೋಗ್ತೀವಿ ಅಂದರೆ ಬೆಳಗಾವಿ ಜಿಲ್ಲೆಯನ್ನು ನಾವು ಸಕ್ಕರೆಯ ಬಟ್ಟಲು ಅಂತ ಕರಿತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೈಸೂರು ಡಿಸ್ಟಿಕ್ಕನ್ನು ನಾವು ಸಾಂಸ್ಕೃತಿಕ ನಗರಿ ಅಂತ ಕರಿತಾ ಹೋಗ್ತೀವಿ. ರಾಮನಗರವನ್ನು ನಾವು ಏನಂತ ಕರಿತಾ ಹೋಗ್ತೀವಿ? ರೇಷ್ಮೆ ನಗರ, ಸಿಲ್ಕ್ ಸಿಟಿ ಅಂತ ಕರಿತಾ ಹೋಗ್ತೀವಿ. ಮೈಸೂರನ್ನು ನಾವು ಸಾಂಸ್ಕೃತಿಕ ನಗರಿ ಅಂತ ಕರಿತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ರಿ. ಹಾಸನ ಡಿಸ್ಟಿಕ್ ಇನ್ನೊಂದು ಫೇಮಸ್ ಏನಪ್ಪ ಅಂದರೆ ಹಲ್ಮಿಡಿ ಶಾಸನ ಇಲ್ಲೇ ಕಂಡುಬರುತ್ತೆ ಹಾಸನ ಡಿಸ್ಟಿಕ್ನಲ್ಲಿ. ಬೇಲೂರು, ಹಳೆಬೀಡು ಫೇಮಸ್ ಆಗಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳು ಅಂತಕ್ಕಂಥದ್ದು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ 27th ಕ್ವಶನ್, ಕೃಷ್ಣಾ ನದಿ ಕರ್ನಾಟಕಕ್ಕೆ ಪ್ರವೇಶಿಸುವ ಜಿಲ್ಲೆ ಯಾವುದು ಅಂತ ಕ್ವಶನನ್ನು ರೈಸ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಬಾಗಲಕೋಟೆ, ಆಪ್ಷನ್ ಡಿ ಯಾದಗಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಬೆಳಗಾವಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಘಟಪ್ರಭಾ ನದಿ ಹುಟ್ಟುವ ಒಂದು ಡಿಸ್ಟಿಕ್ ಯಾವುದು ಅಂದರೆ ಬೆಳಗಾವಿ. ಘಟಪ್ರಭಾ ನದಿ ಯಾವ ನದಿಯ ಉಪನದಿ ಅಂದರೆ ಇದೇ ಕೃಷ್ಣಾ ನದಿಯ ಉಪನದಿ ಅಂತಕ್ಕಂಥದ್ದು. ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಜನಿಸ್ತಕ್ಕಂಥದ್ದು. ಅಲ್ಲಿ
ಅಲ್ಲಿಂದ ಅಂದರೆ ಮಹಾರಾಷ್ಟ್ರ ರಾಜ್ಯದಿಂದ ಗೋವಾಲಿದ್ದ ಇಲ್ಲಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಪ್ರವೇಶಿಸ್ತಕ್ಕಂಥದ್ದು ಕೃಷ್ಣಾ ನದಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸಾರಿ, ಗೋವಾ ಅಂತ ಹೇಳಿದೆ, ಸಾರಿ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವ ಒಂದು ಡಿಸ್ಟಿಕ್ನಲ್ಲಿ ಪ್ರವೇಶವನ್ನು ಮಾಡುತ್ತೆ ಈ ಕೃಷ್ಣಾ ನದಿ ಅಂದರೆ ಬೆಳಗಾವಿ ನದಿ. ಬೆಳಗಾವಿ ಡಿಸ್ಟಿಕ್ಗೆ ಪ್ರವೇಶವನ್ನು ಮಾಡುತ್ತೆ. ನೆಕ್ಸ್ಟ್ 28 ಕ್ವಶನ್ ನೋಡ್ತಾ ಹೋಗೋಣ. ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು? ಆಪ್ಷನ್ ಎ ಕಾರವಾರ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಭಟ್ಕಳ, ಆಪ್ಷನ್ ಡಿ ಬೇಲಿಕೇರಿ ಬಂದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅತಿ ದೊಡ್ಡ ಬಂದರು ಕೇಳಿದನ್ರಿ. ನೈಸರ್ಗಿಕ ಬಂದರು ಅಂತ ನಾವು ಕಾರವಾರ ಬಂದರನ್ನು ಕರಿತಾ ಹೋಗ್ತೀವಿ. ಕರ್ನಾಟಕದ ಹೆಬ್ಬಾಗಿಲು ಅಂತ ನಾವು ಯಾವ ಬಂದರನ್ನು ಗುರುತಿಸ್ತಾ ಹೋಗ್ತೀವಿ ಅಂದರೆ ಮಂಗಳೂರು ಬಂದರನ್ನು ಗುರುತಿಸ್ತಾ ಹೋಗ್ತೀವಿ. ಇದನ್ನು ಇಂದಿರಾ ಗಾಂಧಿ ಅವರು ಉದ್ಘಾಟನೆಯನ್ನು ಮಾಡಿದರು. ಇದು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಇತ್ತೀಚೆಗೆ ಕರ್ನಾಟಕ ಅಫೇರ್ಸ್ನಲ್ಲಿ ಇರ್ತಕ್ಕಂಥದ್ದು ಕಾಸರಗೋಡು ಬಂದರಿಗೆ ಇತ್ತೀಚೆಗೆ ಬ್ಲೂ ಫ್ಲಾಗ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ರೀ ಕಾಸರಗೋಡು ಬಂದರು. ಈ ಕಾಸರಗೋಡು ಬಂದರು ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬಂದರು. ಇದು ಕೂಡ ಇಂಪಾರ್ಟೆಂಟ್. ಹೊನ್ನಾವರ ಆಗಿರ್ಬೋದು, ಹೊನ್ನಾವರ ಬಂದರು, ಭಟ್ಕಳ ಬಂದರು, ಕಾರವಾರ ಬಂದರು ಈ ಎಲ್ಲ ಬಂದರುಗಳು ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 29th ಕ್ವಶನ್. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮತ್ತೊಂದು ಹೆಸರೇನು ಅಂತ ಕೇಳಿದ್ದಾರೆ. ಈಗ ತಾನೇ ಹೇಳಿದೆ, ಈ ಒಂದು ಕ್ವಶನ್ ಮತ್ತೆ ರಿಪೀಟ್ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿಯೂ ಕೂಡ ಕೇಳ್ತಾ ಹೋಗ್ತಾನೆ. ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಂತ ಯಾವುದನ್ನು ಕರಿತಾ ಹೋಗ್ತೀವಿ ಅಂತ ಕ್ವಶನನ್ನು ರೈಸ್ ಮಾಡಿದ್ದಾನೆ. ಇದೇ ಪಶ್ಚಿಮ ಘಟ್ಟಗಳನ್ನು. ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳನ್ನು ನಾವು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರಿತಾ ಹೋಗ್ತೀವಿ. ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಕಸ್ತೂರಿ ರಂಗನ್ ಸಮಿತಿ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಿತಿ. ಪಶ್ಚಿಮ ಘಟ್ಟಗಳ ವರದಿಯನ್ನು ಕುರಿತು ಸಲ್ಲಿಸಿರ್ತಕ್ಕಂಥ ಸಮಿತಿ ಕಸ್ತೂರಿ ರಂಗನ್ ಸಮಿತಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 30ನೇ ಕ್ವಶನ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ಪ್ರದೇಶ ಯಾವುದು ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಈಗಾಗಲೇ ಹೇಳಿದೆ. ಕರ್ನಾಟಕದಲ್ಲಿ ಉತ್ತರ ಭಾಗದಲ್ಲಿ ಕಪ್ಪು ಮಣ್ಣು, ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣು, ಕರಾವಳಿ ತೀರ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಏನಂದರೆ ಕಪ್ಪು ಮಣ್ಣು ಕಂಡು ಬರುವ ಪ್ರದೇಶ ಯಾವುದು ಅಂದರೆ ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಅಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ವಾಟ್ಸಪ್ ಚಾನಲ್ನಲ್ಲಿ ನಾವು ಅಪ್ಡೇಟ್ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಂದರೆ ಇತ್ತೀಚೆಗೆ ಪಡೆದ ಬೂಕರ್ ಪ್ರಶಸ್ತಿ ವಿಜೇತರು ಯಾರು, ಪಂಪ ಪ್ರಶಸ್ತಿ, ಬಸವ ಪ್ರಶಸ್ತಿ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಈ ಎಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ಗಳನ್ನು ನಾವು ವಾಟ್ಸಪ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡಿದ್ದೇವೆ. ಜಾಬ್ ನೋಟಿಫಿಕೇಶನ್ ನೋಡಿ, ಇವತ್ತೇ ಈ ಒಂದು ಕೆಲವು ನಿಮಿಷಗಳ ಹಿಂದೆ 3,395 ನಾನ್ HK ಪೋಸ್ಟ್, ನಾನ್ HK ಸಿವಿಲ್ ಪೊಲೀಸ್ ಪೋಸ್ಟ್ಗಳನ್ನು ಬಿಟ್ಟಿದ್ರು. ಇದನ್ನು ಕೂಡ ನಾವು ಜಾಬ್ ನೋಟಿಫಿಕೇಶನ್ ಆಗಿ ವಾಟ್ಸಪ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡಿದ್ದೇವೆ. ಕಂಪ್ಲೀಟ್ ಡೀಟೇಲ್ಸ್, ಏಜ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ವಾಟ್ಸಪ್ ಚಾನಲ್ನಲ್ಲಿ ಅಪ್ಡೇಟನ್ನು ಮಾಡಿದ್ದೇವೆ. ಹೀಗಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 31ನೇ ಕ್ವಶನ್. ಕರ್ನಾಟಕದ ಯಾವ ಜಿಲ್ಲೆಯ ಮೂಲಕ ಕರ್ಕಾಟಕ ಸಂಕ್ರಾಂತಿ ರೇಖೆ, ಟಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ರೇಖೆ ಯಾವ ಒಂದು ಡಿಸ್ಟಿಕ್ನ ಮೂಲಕ ಅದು ಹೋಗುತ್ತೆ ಅಂತ ಕ್ವಶನನ್ನು ರೈಸ್ ಮಾಡಿದ್ದಾನೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ. ಕಾನ್ಸೆಪ್ಟ್ ಗೊತ್ತಿಲ್ಲದೆ ಯಾವ ಒಂದು ಕ್ವಶನ್ಗೂ ಕೂಡ ನೀವು ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಭಾರತದಲ್ಲಿ ಇರ್ತಕ್ಕಂಥ ಒಂದು ಏನು ಉತ್ತರ ಭಾಗದ ರಾಜ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೇಲೆ ಹಾದು ಹೋಗ್ತಕ್ಕಂಥದ್ದು. ಆ ರಾಜ್ಯಗಳ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತೀರಾ. ಇದು ಸರಿಯಾದ ಉತ್ತರ ಏನಾಗುತ್ತೆ, ಯಾವುದೇ ಜಿಲ್ಲೆಯ ಮೂಲಕ ಹಾದು ಹೋಗಿಲ್ಲ. ಯಾಕೆ ಅಂದರೆ ನಮ್ಮ ಕರ್ನಾಟಕ ಬರ್ತಕ್ಕಂಥದ್ದು ಈ ಒಂದು ದಕ್ಷಿಣ ಭಾಗದಲ್ಲಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರ್ತಕ್ಕಂಥದ್ದು ಉತ್ತರ ಭಾಗದಲ್ಲಿ, ಭಾರತದ ಉತ್ತರ ಭಾಗದಲ್ಲಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಯಾವ ಪರ್ವತ ಶ್ರೇಣಿಗೆ ಸೇರಿದೆ ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಈಗ ತಾನೇ ಹೇಳಿದೆ, ಚಿಕ್ಕಮಗಳೂರಿನಲ್ಲಿ
ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬೆಟ್ಟಗಳು, ಶಿಖರಗಳ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೆ. ಬಾಬಾ ಬುಡನ್ಗಿರಿ ಆಗಿರ್ಬೋದು, ಮುಳ್ಳಯ್ಯನಗಿರಿ ಆಗಿರ್ಬೋದು, ಕುದುರೆಮುಖ ಆಗಿರ್ಬೋದು, ಈ ಎಲ್ಲ ಬೆಟ್ಟಗಳ ಶ್ರೇಣಿಗಳು ಕಂಡು ಬರ್ತಕ್ಕಂಥದ್ದು ಚಿಕ್ಕಮಗಳೂರು. ಹೀಗಾಗಿ ಮುಳ್ಳಯ್ಯನಗಿರಿ ಕೂಡ ಬಾಬಾ ಬುಡನ್ಗಿರಿ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸರಿಯಾದ ಉತ್ತರ ಏನಾಗುತ್ತೆ? ಬಾಬಾ ಬುಡನ್ಗಿರಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಕರ್ನಾಟಕದ ಅತಿ ದೊಡ್ಡ ಜಲಾನಯನ ಪ್ರದೇಶ ಹೊಂದಿರುವ ನದಿ ಯಾವುದು ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಕೃಷ್ಣಾ ನದಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಲ್ಮೋಸ್ಟ್ ಕರ್ನಾಟಕದ ಉತ್ತರ ಭಾಗದಲ್ಲಿ ಕೃಷ್ಣಾ ನದಿಯ ಒಂದು ಜಲನಯನವನ್ನ ನಾವು ನೋಡ್ತಾ ಹೋಗ್ಬೋದು. ತುಂಗಭದ್ರದ ಉಪನದಿ ವೇದಾವತಿ ಆಗಿರ್ಬೋದು. ಹಾಗೆ ಇಲ್ಲಿ ನೋಡಿ ಭೀಮಾ ನದಿ, ದೋಣಿ ನದಿ ಆಗಿರ್ಬೋದು, ಘಟಪ್ರಭಾ ನದಿ, ಮಲಪ್ರಭಾ ನದಿಗಳು ಎಲ್ಲವೂ ಕೂಡ ಕರ್ನಾಟಕದ ಇಡೀ ಉತ್ತರ ಭಾಗವನ್ನು ಆವರಿಸಿಕೊಂಡಿರ್ತಕ್ಕಂಥದ್ದು. ಕಾವೇರಿ ನದಿ ಸ್ವಲ್ಪ ಮಟ್ಟಿಗೆ ಮಾತ್ರ ಈ ರೀತಿಯಾಗಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನಾವು ಕರ್ನಾಟಕದ ಅತಿ ದೊಡ್ಡ ಜಲಾನಯನ ಪ್ರದೇಶ ಹೊಂದಿರುವ ನದಿ ಯಾವುದು ಅಂತ ಕೇಳ್ತಾ ಹೋದರೆ ಇದಕ್ಕೆ ಕೃಷ್ಣಾ ನದಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡು ಬರುವ ಪ್ರದೇಶ ಯಾವುದು? ಲ್ಯಾಟರೈಟ್ ಮಣ್ಣು ಅಂದರೆ ನಾವು ಕನ್ನಡ ಭಾಷೆಯಲ್ಲಿ ಜಂಬಿಟ್ಟಿಗೆ ಮಣ್ಣು ಅಂತ ಕರಿತಾ ಹೋಗ್ತೀವಿ. ಈ ಜಂಬಿಟ್ಟಿಗೆ ಮಣ್ಣು ಈಗ ತಾನೇ ಹೇಳಿದೆ, ಕರ್ನಾಟಕದ ಒಂದು ಪ್ರದೇಶದಲ್ಲಿ ನಾವು ನೋಡ್ತಾ ಹೋದ್ರೆ, ಸೊ ಕರ್ನಾಟಕದ ಒಂದು ಪ್ರದೇಶದಲ್ಲಿ ಕರಾವಳಿ ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣನ್ನು ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಉತ್ತರ ಭಾಗದಲ್ಲಿ ಕಪ್ಪು ಮಣ್ಣನ್ನು, ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣನ್ನು ನಾವು ಕಾಣ್ತಾ ಹೋಗ್ತೀವಿ ರೀ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಕರಾವಳಿ ಮತ್ತು ಮಲೆನಾಡು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಕರ್ನಾಟಕದ ಚಿರಪುಂಜಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಆಗುಂಬೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಸುಮಾರು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆಯಾಗಿರ್ತಕ್ಕಂಥದ್ದು, ಅಧಿಕವಾಗಿ ಮಳೆಯಾಗುವ ಪ್ರದೇಶವೇ ಈ ಒಂದು ಆಗುಂಬೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಶಿವಮೊಗ್ಗ ಜಿಲ್ಲೆ, ಈ ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳನ್ನು ಕನೆಕ್ಟ್ ಮಾಡುವ ಒಂದು ಘಾಟ್ ಯಾವುದು? ಇದೇ ಆಗುಂಬೆ ಘಾಟ್ ಅಂತಕ್ಕಂಥದ್ದು. ಆಗುಂಬೆ ಘಾಟ್ ಅಂತಕ್ಕಂಥದ್ದು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಕಾರವಾರ ಅಂತಕ್ಕಂಥದ್ದು ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಮಡಿಕೇರಿಗೆ ಕೊಡಗು ಅಂತ ಕರಿತಾ ಹೋಗ್ತೀವಿ, ಕೊಡಗು ಅಂತ. ಶೃಂಗೇರಿ ಕೂಡ ಹಾಸನದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಾಳಿ ನದಿ ಅರಬ್ಬಿ ಸಮುದ್ರವನ್ನು ಎಲ್ಲಿ ಸೇರುತ್ತೆ? ಕಾಳಿ ನದಿ ಅರಬ್ಬಿ ಸಮುದ್ರವನ್ನು ಎಲ್ಲಿ ಸೇರುತ್ತೆ ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಉತ್ತರ ಕನ್ನಡ ಡಿಸ್ಟಿಕ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದೇ ಕಾಳಿ ನದಿ. ಈ ಕಾಳಿ ನದಿ ಪಶ್ಚಿಮಕ್ಕೆ ಹರಿಯುವ ಏಕೈಕ ಒಂದು ಏನಪ್ಪ ಅಂದರೆ ನದಿ ಆಗಿರುತ್ತೆ. ಕರ್ನಾಟಕದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ಅರಬ್ಬಿ ಸಮುದ್ರವನ್ನು ಎಲ್ಲಿ ಸೇರುತ್ತೆ ಅಂದರೆ ಈ ಕಾರವಾರ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಅತ್ಯಂತ ಪೂರ್ವ ಭಾಗದಲ್ಲಿರುವ ಜಿಲ್ಲೆ ಯಾವುದು ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ ಯಾದಗಿರಿ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಕಲಬುರಗಿ, ಆಪ್ಷನ್ ಡಿ ಕೊಪ್ಪಳ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡಿ, ಕಲಬುರಗಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಕಲಬುರಗಿ ಡಿಸ್ಟಿಕ್ಕನ್ನು ನಾವು ತೊಗರಿ ಕಣಜ ಅಂತ ಕರಿತಾ ಹೋಗ್ತೀವಿ. ಭತ್ತದ ನಾಡು ಅಂತ ಯಾವ ಡಿಸ್ಟಿಕ್ಕನ್ನು ಕರಿತಾ ಹೋಗ್ತೀವಿ? ಭತ್ತದ ನಾಡು ರಾಯಚೂರು ಡಿಸ್ಟಿಕ್ಕನ್ನು ಕರಿತಾ ಹೋಗ್ತೀವಿ. ಸೊ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇರ್ತಕ್ಕಂಥ ಡಿಸ್ಟಿಕ್ ಯಾವುದು ಅಂದರೆ ಯಾದಗಿರಿ. ಈಗ ಒಂದು 2026ರಲ್ಲಿ ಇದು ಚೇಂಜ್ ಆಗಿದ್ದಾರೆ, ಅಪ್ಡೇಟನ್ನು ಮಾಡ್ಕೊಳ್ಳಿ ಅದನ್ನು. ಹಾಗೆಯೇ ನೋಡಿ, ಗವಿಸಿದ್ದೇಶ್ವರ ಮಠ ಕಂಡು ಬರ್ತಕ್ಕಂಥದ್ದು ಕೊಪ್ಪಳದಲ್ಲಿ. ಇಲ್ಲಿ ಯಾಕೆ ಈ ಒಂದು ಮಠ ಫೇಮಸ್ ಅಂದರೆ ಅಶೋಕನ ಶಾಸನವು ಕೂಡ ಗವಿ ಮಠದಲ್ಲಿ ಕಂಡು ಬರ್ತಕ್ಕಂಥದ್ದು. ಪಾಲ್ಕಿಗುಂಡ ಮತ್ತು ಗವಿ ಮಠದಲ್ಲಿ ಅಶೋಕನ ಶಾಸನಗಳು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಕೂಡ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಪ್ರತಿಯೊಂದು ಡಿಸ್ಟಿಕ್ನ ವಿಶೇಷತೆ ನಿಮಗೆ ಗೊತ್ತಿರಬೇಕಾಗುತ್ತೆ ಅಂತಕ್ಕಂಥದ್ದು ಇಂಡೈರೆಕ್ಟ್ ಆಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳಿದ್ದಾನೆ, ಈಗಾಗಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಅಂದರೆ ಜೋಗ ಜಲಪಾತದ 4 ಮುಖ್ಯ ದಾರಿಗಳಲ್ಲಿ ಒಂದಲ್ಲದ್ದು ಯಾವುದು ಅಂತ ಕ್ವಶನ್ ಅನ್ನು ನೆಗೆಟಿವ್ ಆಗಿ ಕೇಳಿರ್ತಕ್ಕಂಥದ್ದು. ಪಾಸಿಟಿವ್ ಅಲ್ಲ, ನೆಗೆಟಿವ್ ಆಗಿ ಕೇಳಿರ್ತಕ್ಕಂಥದ್ದು. ಅಲ್ಲದ್ದು ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಅಂದರೆ ಯಾವುದು ಹೌದಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಆಪ್ಷನ್ ಎ ರಾಜ ಹೌದು, ಆಪ್ಷನ್ ಬಿ ರಾಣಿ ಹೌದು, ರೋರರ್ ಹೌದು, ರಾಕೆಟ್ ಅಂತಕ್ಕಂಥದ್ದು ಒಂದು ಬರಬೇಕಾಗಿತ್ತು, ಅದು ಬಂದಿಲ್ಲ. ಹಾಗಾದರೆ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ.
ಯೋಗ ಜಲಪಾತದ 4 ಮುಖ್ಯ ದಾರಿಗಳಲ್ಲಿ ಇದು ಅಲ್ಲ ಅಂತಕ್ಕಂಥದ್ದು, ಗಂಗಾ ಅಂತಕ್ಕಂಥದ್ದು ಅಲ್ಲ. ಇದಕ್ಕೆ ರಾಕೆಟ್ ಆಗಬೇಕಾಗಿತ್ತು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಪ್ಷನ್ ಎ ನವಮಂಗಳೂರು ಅಂದರೆ ನ್ಯೂ ಮಂಗಳೂರು, ಆಪ್ಷನ್ ಬಿ ಕಾರವಾರ, ಆಪ್ಷನ್ ಸಿ ಭಟ್ಕಳ, ಆಪ್ಷನ್ ಡಿ ಬೇಲಿಕೇರಿ ಬಂದರು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಈಗ ತಾನೇ ಹೇಳಿದೆ, ಕರ್ನಾಟಕದ ಅತಿ ದೊಡ್ಡ ನೈಸರ್ಗಿಕ ಬಂದರು ನಾವು ಕಾರವಾರ ಬಂದರನ್ನು ನೋಡ್ತಾ ಹೋಗ್ತೀವಿ. ಇದು ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ನವಮಂಗಳೂರು ಯಾವ ಒಂದು ಡಿಸ್ಟಿಕ್ನಲ್ಲಿ ಕಂಡು ಬರುತ್ತೆ ಅಂದರೆ ದಕ್ಷಿಣ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಭಟ್ಕಳ ಬಂದರು ಕೂಡ ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಬೇಲಿಕೇರಿ ಬಂದರು ಕೂಡ ಉಡುಪಿ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ತುಂಗಾ ಮತ್ತು ಭದ್ರಾ ನದಿಗಳು ಯಾವ ಸ್ಥಳದಲ್ಲಿ ಸಂಗಮ ಆಗ್ತವೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಕೂಡಲಿ ಅಂತಕ್ಕಂಥ ಸ್ಥಳ. ಕೂಡಲಿ, ಈ ಕೂಡಲಿ ಅಂತಕ್ಕಂಥ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಹೊನ್ನಳ್ಳಿ ಅಂತಕ್ಕಂಥ ಒಂದು ಪ್ರದೇಶದ ಹತ್ತಿರ ಬರ್ತಕ್ಕಂಥದ್ದು. ತುಂಗಾ ಮತ್ತು ಭದ್ರಾ ನದಿಗಳು ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಿ ಈ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕೂಡಿಕೊಂಡು ಇದು ನೆಕ್ಸ್ಟ್ ಏನಾಗುತ್ತೆ, ತುಂಗಭದ್ರಾ ನದಿಯಾಗಿ ಮುಂದೆ ಹರಿಯುತ್ತಾ ಹೋಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಕರ್ನಾಟಕದಲ್ಲಿ ಗರಿಷ್ಠ ಮಳೆಯು ಯಾವ ಕಾರಣದಿಂದ ಉಂಟಾಗುತ್ತೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಆಪ್ಷನ್ ಎ ಈಶಾನ್ಯ ಮಾನ್ಸೂನ್, ಆಪ್ಷನ್ ಬಿ ಪಶ್ಚಿಮ ಮಾನ್ಸೂನ್, ಆಪ್ಷನ್ ಸಿ ಚಂಡಮಾರುತ, ಆಪ್ಷನ್ ಡಿ ಸ್ಥಳೀಯ ಗಾಳಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಕರ್ನಾಟಕದಲ್ಲಿ ಗರಿಷ್ಠ ಮಳೆಯು ಯಾವ ಕಾರಣದಿಂದ ಆಗುತ್ತೆ ಅಂದರೆ ಪಶ್ಚಿಮ ಮಾನ್ಸೂನ್ಗಳ ಒಂದು ಕಾರಣದಿಂದ ಆಗ್ತಕ್ಕಂಥದ್ದು. ನೋಡಿ, ಜೂನ್ 1ರಿಂದ 5ರವರೆಗೆ ಕೇರಳ ರಾಜ್ಯದಲ್ಲಿ ಮಳೆಯಾಗುವ ಒಂದು ಮುನ್ಸೂಚನೆ ಆಗಿರತಕ್ಕಂಥದ್ದು. ಕರ್ನಾಟಕದಲ್ಲಿ ಜೂನ್ 7ರಂದು ಈ ಪಶ್ಚಿಮ ಮಾನ್ಸೂನ್ ಅಂತಕ್ಕಂಥದ್ದು ನೈಋತ್ಯ ಮಾನ್ಸೂನ್ಗಳು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಯಾವಾಗ ಆಗಮಿಸ್ತವೆ ಅಂದರೆ ಜೂನ್ 7ರಂದು, ಅಂದರೆ ಅಂದಿನ ದಿವಸ ಮಳೆ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು ಪ್ರತಿ ವರ್ಷ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಭೀಮಾ ನದಿಯ ಉಗಮ ಸ್ಥಳ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದೀನಿ. ಆಪ್ಷನ್ ಎ ಮಹಾಬಲೇಶ್ವರ, ಆಪ್ಷನ್ ಬಿ ತ್ರಯಂಬಕೇಶ್ವರ, ಆಪ್ಷನ್ ಸಿ ಭೀಮಾಶಂಕರ, ಆಪ್ಷನ್ ಡಿ ಕೊಡಗು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಈಗಾಗಲೇ ಇಂದಿನ ಒಂದು ಪಾರ್ಟ್ 2 ಕ್ಲಾಸ್ನಲ್ಲಿ ನಿಮಗೆ ತಿಳಿಸಿ ಕೊಡ್ತಾ ಇದ್ದೆ. ಕೃಷ್ಣಾ ನದಿಯ ಉಪನದಿಗಳು ಗೊತ್ತಿರಬೇಕಾಗುತ್ತೆ. ಒಂದು ಧೋಣಿ, ಎರಡನೇದು ಭೀಮಾ ನದಿ, ಮೂರನೇದು ತುಂಗಾಭದ್ರಾ, ನಾಲ್ಕನೇದು ಘಟಪ್ರಭಾ, ಹಾಗೆಯೇ ಕೊನೆಯದಾಗಿ ಮಲಪ್ರಭಾ ನದಿ. ಈ 5 ನದಿಗಳು ಕರ್ನಾಟಕದಲ್ಲಿ ಹರಿತಕ್ಕಂಥ ಕೃಷ್ಣಾ ನದಿಯ ಉಪನದಿಗಳು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈ ಒಂದು ಭೀಮಾ ನದಿ ಹುಡ್ತಕ್ಕಂಥ ಉಗಮ ಸ್ಥಳ ಯಾವುದು ಅಂದರೆ ಭೀಮಾಶಂಕರ. ಈ ಭೀಮಾಶಂಕರ ಯಾವ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ಇರದೇ 7 ಕ್ವಶನ್, ಉಳಿದ 7 ಕ್ವಶನ್ಗಳು ಅಷ್ಟೇ. ನೋಡ್ತಾ ಹೋಗೋಣ ಬನ್ನಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಧಿಕ ಕಬ್ಬಿಣದ ಅದಿರು ದೊರೆಯುತ್ತೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರವನ್ನ ನೋಡ್ತಾ ಹೋಗೋಣ. ಆಪ್ಷನ್ ಎ ಚಿಕ್ಕಮಗಳೂರು, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ರಾಯಚೂರು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಬಳ್ಳಾರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವ ಜಿಲ್ಲೆಯಲ್ಲಿ ಅತ್ಯಧಿಕ ಕಬ್ಬಿಣದ ಅದಿರು ದೊರೆಯುತ್ತೆ ಅಂತಕ್ಕಂಥದ್ದು, ಯಾವ ಜಿಲ್ಲೆಗೆ ಅತಿ ಹೆಚ್ಚು ಕಬ್ಬಿಣದ ಅದಿರು ಎಕ್ಸ್ಪೋರ್ಟ್ ಆಗುತ್ತೆ ಅಂದರೆ ಅದು ಚಿಕ್ಕಮಗಳೂರು. ಯಾಕೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಉಕ್ಕಿನ ಒಂದು ಕಾರ್ಖಾನೆ ಇರ್ತಕ್ಕಂಥದ್ದು, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇರ್ತಕ್ಕಂಥದ್ದು ಭದ್ರಾವತಿಯಲ್ಲಿ ಅಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮ್ಯಾಂಗ್ರೋವ್ ಕಾಡುಗಳು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ದೃಷ್ಟಿ ಮೇಲೆ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಇತ್ತೀಚೆಗೆ ಅತಿ ಹೆಚ್ಚು ಕ್ವಶನ್ಗಳನ್ನು ರೈಸ್ ಮಾಡ್ತಾ ಇದ್ದಾನೆ. ಯಾಕೆ ಮ್ಯಾಂಗ್ರೋವ್ ಕಾಡುಗಳು ಇಂಪಾರ್ಟೆಂಟ್ ಅಂದರೆ ಈ ಮ್ಯಾಂಗ್ರೋವ್ ಕಾಡುಗಳಿಂದಾಗಿ ನಮ್ಮ ಒಂದು ಕರಾವಳಿ ರಕ್ಷಣೆ ಅಂತಕ್ಕಂಥದ್ದು ಅತಿ ಇಂಪಾರ್ಟೆಂಟ್. ಕರಾವಳಿ ರಕ್ಷಣೆಗೆ ಮ್ಯಾಂಗ್ರೋವ್ ಕಾಡುಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಅಂದರೆ ಕರಾವಳಿ ಪ್ರದೇಶದಲ್ಲಿ. ಹಾಗಾದರೆ ಕರಾವಳಿ ಪ್ರದೇಶ ಈ ಕೆಳಗಿನ ಯಾವ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ ಅಂದರೆ
ಉಡುಪಿ ಡಿಸ್ಟಿಕ್ನಲ್ಲೂ ಕೂಡ ಕಂಡುಬರುತ್ತೆ, ದಕ್ಷಿಣ ಕನ್ನಡದಲ್ಲೂ ಕಂಡುಬರುತ್ತೆ, ಉತ್ತರ ಕನ್ನಡವೂ ಕೂಡ ಕಂಡುಬರುತ್ತೆ. ಅದರಲ್ಲಿ ಕೂಡ ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಯಾವ ಒಂದು ಡಿಸ್ಟಿಕ್ನಲ್ಲಿ ಕಂಡುಬರುತ್ತವೆ ಅಂದರೆ ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ. ಹಾಗಾದರೆ ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಂದು ಬಂದರು ಯಾವುದು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಅತಿ ಉದ್ದದ ಉಪನದಿ ಯಾವುದು ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಕರ್ನಾಟಕದ ಅತಿ ಉದ್ದದ ಉಪನದಿಯೇ ಈ ತುಂಗಾಭದ್ರಾ ರೀ. ಈ ಭೀಮಾ ಅಂತಕ್ಕಂಥದ್ದು ಕೃಷ್ಣಾ ನದಿಯ ಉಪನದಿ, ತುಂಗಾಭದ್ರಾ ಅಂತಕ್ಕಂಥದ್ದು ಕೂಡ ಕೃಷ್ಣಾ ನದಿಯ ಉಪನದಿ, ಘಟಪ್ರಭಾ ಅಂತಕ್ಕಂಥದ್ದು ಮತ್ತೆ ಮಲಪ್ರಭಾ, ಈ ಎಲ್ಲ ನದಿಗಳು ಕೃಷ್ಣಾ ನದಿಯ ಉಪನದಿಗಳು. ಅದರಲ್ಲಿ ಕರ್ನಾಟಕದಲ್ಲಿ ಹರಿತಕ್ಕಂಥ ಅತಿ ಉದ್ದದ ಕೃಷ್ಣಾ ನದಿಯ ಉಪನದಿ ಯಾವುದು ಅಂದರೆ ಈ ತುಂಗಾಭದ್ರಾ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ತುಂಗಾಭದ್ರಾವು ಚಿಕ್ಕಮಗಳೂರಿನಿಂದ ಹಿಡಿದು ಕೊನೆಯದಾಗಿ ಎಲ್ಲಿ ಸೇರುತ್ತೆ, ಹೊಸಪೇಟೆ. ಹೊಸಪೇಟೆಯ ಒಂದು ನೋಡಿ ಕೂಡಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಶಿವಮೊಗ್ಗ ಡಿಸ್ಟಿಕ್ನ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕೂಡಿಕೊಂಡು ತುಂಗಾಭದ್ರಾ ನದಿಯಾಗಿ ಹರಿದು ಆಂಧ್ರ ಪ್ರದೇಶದಲ್ಲಿ ಮತ್ತೆ ಕೃಷ್ಣಾ ನದಿಯನ್ನು ಸೇರ್ಪಡೆಯಾಗುತ್ತೆ. ಸೊ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಹೊಸಪೇಟೆಯಲ್ಲಿ ಒಂದು ಅಡ್ಡಲಾಗಿ ತುಂಗಾಭದ್ರಕ್ಕೆ ಅಣೆಕಟ್ಟನ್ನು ಕಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಲ್ಲಾಪುರಂನಲ್ಲಿ ಈ ಒಂದು ಹೊಸಪೇಟೆಯ ಸಮೀಪ ಮಲ್ಲಾಪುರಂ ಎಂಬಲ್ಲಿ ತುಂಗಾಭದ್ರಾ ಉಪನದಿಗೆ ಹೊಸದಾಗಿ ಆಗಿರ್ತಕ್ಕಂಥ ಒಂದು ಇತ್ತೀಚೆಗೆ ಗೇಟ್ಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಏನು ಒಂದು ಅಣೆಕಟ್ಟನ್ನು ಕಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಕಾವೇರಿ ನದಿಯ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ದ್ವೀಪ ಯಾವುದು ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದೇನೆ. ಆಪ್ಷನ್ ಎ ಕೂಡ್ಲಿ, ಆಪ್ಷನ್ ಬಿ ಶ್ರೀರಂಗಪಟ್ಟಣ, ಆಪ್ಷನ್ ಸಿ ತಲಕಾವೇರಿ, ಆಪ್ಷನ್ ಡಿ ಶಿವನ ಸಮುದ್ರ. ಸೊ ಕಾವೇರಿ ನದಿಯ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ದ್ವೀಪ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಶ್ರೀರಂಗಪಟ್ಟಣ ಅಂತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಯಾವ ನದಿಯ ಮೇಲೆ ಇಡಕಲ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಬಿ ಘಟಪ್ರಭಾಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಇಡಕಲ್ ಅಣೆಕಟ್ಟನ್ನು ಕಟ್ಟಿರತಕ್ಕಂಥದ್ದು. ಇದು ಯಾವ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ, ಇಡಕಲ್ ಅಣೆಕಟ್ಟು ಯಾವ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ, ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್, ಕರ್ನಾಟಕದ ಯಾವ ಜಿಲ್ಲೆಯನ್ನು ಸುಗಂಧ ದ್ರವ್ಯಗಳ ತೋಟ ಅಂತ ಕರಿತಾ ಹೋಗ್ತಾರೆ ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಇದು ನೋಡಿ, PSI ಕ್ವಶನ್ ಪೇಪರ್ ಈಗಾಗಲೇ ಬಂದಿರತಕ್ಕಂಥದ್ದು. PSI ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು ನೆಕ್ಸ್ಟ್ ರಿಪೀಟ್ ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು. PCN ನೋಟಿಫಿಕೇಶನ್ ಆಗಿದೆ, ಆ ಒಂದು ಎಕ್ಸಾಮ್ಸ್ಗೆ ಇದು ರಿಪೀಟ್ ಆಗುವ ಎಲ್ಲ ಚಾನ್ಸಸ್ ಇದೆ. ಸುಗಂಧ ದ್ರವ್ಯಗಳ ತೋಟ ಎಂದು ಯಾವ ಡಿಸ್ಟಿಕ್ಕನ್ನು ಕರಿತೀವಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಪಶ್ಚಿಮ ಘಟ್ಟದ ಕರ್ನಾಟಕ ಭಾಗದ ಸರಾಸರಿ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇದು ಕೂಡ ಈಗಾಗಲೇ ಪ್ರಿವಿಯಸ್ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. 350 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ 320. ಕರಾವಳಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಕರ್ನಾಟಕದ ಉತ್ತರದಿಂದ ದಕ್ಷಿಣ ಭಾಗಕ್ಕೆ 750 ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು. ಪೂರ್ವದಿಂದ ಪಶ್ಚಿಮಕ್ಕೆ 450 ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೊನೆಯ ಕ್ವಶನ್ಗೆ ಬಂದಿದ್ದೇವೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಯಾಕೆ ಜಾಯ್ನ್ ಆಗಬೇಕು ಅಂದರೆ ಈಗ ತಾನೇ ಹೇಳಿದೆ, ನೋಟಿಫಿಕೇಷನ್ ಎಲ್ಲ ಒಂದು ಸರ್ಕಾರಿ ಜಾಬ್ಗಳು ನೋಟಿಫಿಕೇಷನ್ ಏನು ಹೊರಡಿಸ್ತಾರೋ ಅದನ್ನು ನಾವು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಆಗಲೇ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಹಾಗೆ ಕೊನೆಯ ಕ್ವಶನ್ಗೆ ಹೋಗೋಣ. ಕರ್ನಾಟಕದ ಯಾವ ನದಿಯ ಜಲಾನಯನ ಪ್ರದೇಶ ಅತಿ ದೊಡ್ಡದು ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಕೃಷ್ಣಾ ನದಿ. ಇದು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಇಲ್ಲಿ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ನಾವು ಇತಿಹಾಸ ಭಾಗವನ್ನು, ಹಾಗೆಯೇ ಪೊಲಿಟಿಕಲ್ ಭಾರತ ಸಂವಿಧಾನದ ಭಾಗವನ್ನು ಆಗಿರ್ಬೋದು, ಇತಿಹಾಸ, ಭಾರತ ಸಂವಿಧಾನ, ಸೈನ್ಸ್ ಆ್ಯಂಡ್ ಟೆಕ್ ವಿಭಾಗದಲ್ಲಿ ಆಗಿರ್ಬೋದು, ಹಾಗೆ ಪ್ರಮುಖವಾಗಿ ಇರ್ತಕ್ಕಂಥ ಕಂಪ್ಯೂಟರ್ ವಿಭಾಗ ಆಗಿರ್ಬೋದು, ಎಲ್ಲವುಗಳನ್ನು ಕೂಡ ಕ್ವಶನ್ಗಳಾಗಿ ಈ ರೀತಿಯಾಗಿ ಟಾಪ್ 50 ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಮತ್ತು ಐ ವಿಲ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.